ಈ ಕಾಡಿಗೆ ಏಕೆ ಬಂದೆ? ಹೇಳಿ ಹೇಳಿ. ತನುಜ ಬಲಗ ಕೇಳು ನೀನು ಈತಗಿನ ವಂಶ ಜನಪನ ಪ್ರಿಯ ಪತ್ನಿ ಮದಯಂತಿ ಎಂಬಾಗಿ ವನದಿ ಬೇಟಿಗೆ ಬಂದ ನೊಂದಿಗೆ ಮನವ ನೋಡಲು ಬಂದಿ ಪ್ರೇಮಡಿ. ಓ ತನುಜ ಬಲಗ ಕೇಳು ನೀನು ರಾಜ ಸೌದಾಸ, ನಾನವರ ಪ್ರಿಯ ಪತ್ನಿ ಜಯಂತಿ. ಬೇಟೆಗಾಗಿ ಬಂದ ಅವರೊಡನೆ ವನವಿಹಾರಕ್ಕಾಗಿ ನಾನೂ ಜೊತೆ ಸೇರಿ ಬಂದೆ. ವಿಶ್ರಮಿಸಿದ ಅವರನ್ನು ಉಪದ್ರವಿಸದೆ ಬೇಗ ದೂರ ಸರಿಯಿರಿ. ಏನು ಆತನನ್ನೊಮ್ಮೆ ಸರಿಯಾಗಿ ನೋಡಂತೆ. ಆತ ನರಪೇತಾಳ. ಆತನಿಂದ ನೀನು ಏನು ಸುಖ ಪಡೆದೆ? ಆದುದರಿಂದ ಹೇಳುತ್ತಾ ಇದ್ದೇನೆ, ಏನು ಆತನನ್ನು ಬಿಡು. ನನ್ನ ತೋಳಕ್ಕೆ ಕೆಳಗೆ ಬಾರೆ. ಅವನ್ಯಾರೋ ಮನ್ಮಥನಂತೆ. ಆತನ ಹೂವಿನ ಬಾಣದ ಶಕ್ತಿ ಇಂದು ಅರಿವಿಗೆ ಬರುತ್ತಾ ಇದೆ. ಕಾಮವು ಬೆಂಕಿಯಾಗಿ ನಮ್ಮೊಳಗೆ ಸುಡುತ್ತಿರುವಾಗ ನೀನೇ ಜೊತೆ ಸೇರಿಸಿ ಅದನ್ನು ಆರಿಸಬಲ್ಲೆ. ಬಾರೆ ಬಾರೆ ಬಾರೆ. ಈ ನರಪ್ರಾಣಿ ನಮಗೇನು ಮಾಡಬಲ್ಲ? ಈತನನ್ನು ನಿನ್ನ ಮುಂದೆ ಸಿಗಿದು ತೋರಿ ನಿನ್ನನ್ನು ಭೋಗಿಸುತ್ತೆ. ಬಾರೆ ಬಾರೆ ಬಾರೆ. ವೀರ ಧೂಮ್ರಾಕ್ಷ ನಾನು. ನೀನು ಕೇವಲ ನರಗುಣ್ಣಿ. ಕೆಲವೇ ಕ್ಷಣಗಳಲ್ಲಿ ಶವವಾಗಿಸಿ ಆಹಾರವಾಗಿಸಿ ಈ ಹಿಂದೆ ನಾನು ಸಂಹರಿಸಿ ಋಷಿ ಮುನಿಗಳ ಅನುಗ್ರಹವನ್ನು ಪಡೆದಿದ್ದೇನೆ. ಹಾಗಿರುವಾಗ ಕಾಮ ಮದದಿಂದ ಬಂದಂತಹ ನಿನ್ನ ಪ್ರಾಣವನ್ನು ನಾಶ ಮಾಡುತ್ತೇನೆ. ನೋಡೋಣ.
ಸತ್ಯ ಧರ್ಮ ಎಂಬುದಾಗಿ ಹಲಗುತ್ತಿರುವಲ್ಲ. ಹೌದು. ನನ್ನ ಆಡಳಿತಕ್ಕೊಳಪಟ್ಟ ಈ ಅರಣ್ಯಕ್ಕೆ ಧಾರ್ಮಿಕನಾದರೆ ಯಾಕೆ ಆಕ್ರಮಣ ಮಾಡಿದೆ? ತಪ್ಪಿ ಬಂದದ್ದು ಮಾತ್ರವಲ್ಲ, ನನ್ನದಾದಂತಹ ಸಹೋದರನನ್ನೇ ಪಡೆದೋಸಿದಲ್ಲ. ಹೌದು. ನಿನ್ನ ಪ್ರಾಣ ಹರಣವೇ ನಾನು ಎಸೆಯುವಂತಹ ಪ್ರತಿಕಾರ. ಬಾವಂದೆ ಎಲ ಅಸಂಬದ್ಧ ಪ್ರಲಾಪ ಮಾಡಬೇಡ. ಭೂಮಂಡಲವನ್ನಿಡಿ ಕತ್ತಲಾವರಿಸುವಂತೆ ಮಾಡುವಂತಹ ತಾಮಸಿಗಳಾದ ನಿನ್ನಂತಹವರ ವಧೆಯೇ ಸೂರ್ಯವಂಶಿಗಳಾದ ನಮ್ಮ ಕರ್ತವ್ಯವಾಗಿದೆ. ಮತ್ತೆ ಈ ಸಮಗ್ರ ಭೂಮಂಡಲವು ಇಕ್ಷ್ವಾಕು ವಂಶಸ್ಥರಿಗೆ ಸೇರಿದ್ದು. ಒಳ್ಳೆ ಮಾತಿನಲ್ಲಿ ಕಾಲಿಗೆ ಶರಣಾಗು. ಇಲ್ಲವಾದರೆ ಅಂತಕ ನಡೆದರಳು.